ಕಾರ್ತಿಕ ಮಾಸದಲ್ಲಿ ಕೇಳಬೇಕಾದ ಶಿವನ ಕಥೆಗಳು. ಅದರಲ್ಲಿ ಕಾರ್ತಿಕ ಪುರಾಣದ 15 ಕಥೆಗಳನ್ನು 15 ಅಧ್ಯಾಯಗಳನ್ನು ನಾನು ಇದುವರೆಗೂ ಮುಗಿಸಿದ್ದೀನಿ. ಯಾರು ಕೇಳಿಲ್ವೋ ಅವರು ನನ್ನ ಚಾನಲಲ್ಲಿ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಅಲ್ಲಾದರೂ ನೋಡಿ, ಇಲ್ಲ ನನ್ನ ಚಾನಲ್ಗೆ ಹೋಗಿ ಇದ್ರೆ ಸಿಗುತ್ತೆ. ಇದುವರೆಗೂ ಜಲಂಧರ ಮೋಹಿಸಿದ ಪಾರ್ವತಿಯ ಮೇಲೆ ಮೋಹದಿಂದ ಯುದ್ಧ ಮಾಡಿದ ದೇವತೆಗಳಿಗೂ ಮತ್ತು ಜಲಂಧರನ ರಾಕ್ಷಸ ಸೈನ್ಯಗಳಿಗೂ ಯುದ್ಧ ನಡೀತು. ಯುದ್ಧ ನಡೆದ ನಂತರ ಶಿವ ಬಂದು ಯುದ್ಧ ಮಾಡಬೇಕಾದ್ರೆ ಜಲಂಧರ ಸಂಮೋಹನಕ್ಕೆ ಒಳಪಡಿಸಿ ಶಿವನನ್ನ ನಾಟ್ಯ ಮಾಡೋದಕ್ಕೆ ಶುರು ಮಾಡಿಸ್ದ. ಗಾನ ನಾಟ್ಯ ಮಾಡೋದ್ರಲ್ಲಿ ನಿರತರಾದ ಶಿವನನ್ನ. ಆಗ ಶಿವನ ಅವತಾರಕ್ಕೆ ಬಂದು ಜಲಂಧರ ಶಿವನ ರೂಪವನ್ನೇ ತಾಳಿ ಪಾರ್ವತಿಯ ಹತ್ತಿರ ಬರ್ತಾನೆ. ಪಾರ್ವತಿಯ ಹತ್ತಿರ ಬಂದಾಗ ಅವನಿಗೆ ವೀರ್ಯಸ್ಖಲನ ಆಗ್ಬಿಡುತ್ತೆ. ಆಗ ಇವನು ಶಿವ ಅಲ್ಲ ಅಂತ ಅವಳು ಪಾರ್ವತಿಗೆ ಅರಿವಾಗುತ್ತೆ. ಅರಿವಾದಾಗ ತನ್ನ ಅಣ್ಣ ವಿಷ್ಣುವನ್ನ ಕರೆದು ಕೇಳ್ಕೊತಾಳೆ. ಆಗ ವಿಷ್ಣು ಹೇಳ್ತಾನೆ, ನಿನ್ನ ಪಾತಿವ್ರತ್ಯ ಇರೋವರೆಗೂ ನೀನು ಪಾತಿವ್ರತ್ಯ ಆಗಿರೋವರೆಗೂ ನಿನ್ನ ಗಂಡ ಅಂದರೆ ಶಿವನಿಗೆ ಏನೂ ತೊಂದರೆ ಆಗಲ್ಲ. ಹಾಗೆ ವೃಂದ ಪಾತಿವ್ರತ್ಯ ಚೆನ್ನಾಗಿರೋವರೆಗೂ ಜಲಂಧರನಿಗೂ ಏನೂ ಆಗಲ್ಲ, ಇಬ್ರು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇ ಏನಾದರೂ ಒಂದು ಉಪಾಯ ಮಾಡ್ತೀನಿ, ನೀನು ಧೈರ್ಯವಾಗಿರು ಅಂತ ಹೇಳಿ ತಂಗಿ ಪಾರ್ವತಿಗೆ ಸಮಾಧಾನ ಮಾಡಿ ಹೊರಡ್ತಾರೆ. ಮುಂದೆ ಈ 16ನೇ ಅಧ್ಯಾಯದಲ್ಲಿ ಜಲಂಧರನ ಹೇಗೆ ಸಂಹಾರ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶ್ರೀಮನ್ ನಾರಾಯಣನು ಜಲಂಧರನ ಲೋಕವನ್ನು ತಲುಪಿದಾಕ್ಷಣ ರಾಕ್ಷಸನ ಪತ್ನಿ ಬೃಂದೆಗೆ ದುಸ್ವಪ್ನಗಳು ಬೀಳಲಾರಂಭಿಸಿತು. ಕನಸಿನಲ್ಲಿ ತನ್ನ ಪತಿಯು ಎಮ್ಮೆಯನ್ನೇರಿ ಹೋದಂತೆ, ನಗ್ನವಾಗಿ ತಿರುಗಾಡಿದಂತೆ, ಮೈಗೆ ಎಣ್ಣೆ ಪೋಸಿಕೊಂಡಂತೆ, ಕಪ್ಪು ಬಣ್ಣದ ಹೂಗಳ ಮಾಲೆಯನ್ನು ಕೊರಳಿಗೆ ಧರಿಸಿದಂತೆ, ತಲೆಯನ್ನು ಬೋಳಿಸಿಕೊಂಡಂತೆ, ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದಂತೆ, ಅರಮನೆ ಸಹಿತವಾಗಿ ಸಾಗರದಲ್ಲಿ ಮುಳುಗಿ ಹೋದಂತೆ ಕನಸುಗಳ ಅನುಭವವಾಯಿತು. ಆಗ ಬೃಂದೆಯು ಕನಸಿನಿಂದ ಎದ್ದು ದೇವರನ್ನು ಸ್ಮರಿಸಿದರೂ ಆಕೆಯ ಮನಸ್ಸು ಏಕೋ ಅನಿಷ್ಟವು ಒದಗಲಿದೆ ಎಂಬುದನ್ನು ಊಹಿಸಿದಳು. ಅವಳ ಮನಃಶಾಂತಿಯೇ ಕಲಕಿ ಹೋಯಿತು. ಹೀಗಿರುವಾಗ ಆಕೆಯು ಬೇಸರವನ್ನು ಪರಿಹರಿಸಿಕೊಳ್ಳಲು ವನವಿಹಾರಕ್ಕೆ ಹೊರಟಳು. ಆಗ ಅವಳಿಗೆ ಸಿಂಹದಂತೆ ಮುಖವಿದ್ದ ರಾಕ್ಷಸರು ಕಾಣಿಸಿದರು. ಅವರನ್ನು ನೋಡಿ ಹೆದರಿದ ಬೃಂದೆಯು ಅಲ್ಲಿಂದ ಬೇಗನೆ ಓಡಿ ಹೋದಳು. ಅಲ್ಲಿ ಆಕೆಗೆ ಋಷ್ಯಾಶ್ರಮವೊಂದು ಕಾಣಿಸಿತು. ಅಲ್ಲಿ ಶಿಷ್ಯ ಸಮೇತರಾದ ಮುನಿಗಳನ್ನು ಕಂಡು ನಮಸ್ಕಾರ ಮಾಡಿ, ಓ ಮುನಿವರ್ಯ, ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದಳು. ಆಗ ಋಷಿಯು ಆಕೆಯನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ರಾಕ್ಷಸರನ್ನು ನೋಡಿದನು. ಋಷಿಯ ಹುಂಕಾರ ಮಾತ್ರದಿಂದಲೇ ರಾಕ್ಷಸರು ಪಲಾಯನಗೈದರು. ಧೈರ್ಯ ತೆಗೆದುಕೊಂಡ ಬೃಂದೆಯು ಮುನಿಗೆ ಮತ್ತೊಮ್ಮೆ ವಂದಿಸಿ, ನೀವು ನನ್ನ ಆಪತ್ತನ್ನು ಪರಿಹರಿಸಿದಿರಿ. ನಿಮ್ಮಲ್ಲಿ ನನ್ನ ಕ್ಲೇಶಗಳನ್ನು ಹೇಳಿಕೊಳ್ಳುತ್ತೇನೆ. ನನ್ನ ಪತಿಯಾದ ಜಲಂಧರನು ಶಿವನೊಡನೆ ಯುದ್ಧಕ್ಕೆ ಹೊರಟಿದ್ದಾನೆ. ಅಲ್ಲಿ ಅವನ ಪರಿಸ್ಥಿತಿಯು ಹೇಗಿದೆಯೋ ಆತಂಕವಾಗಿದೆ. ನೀವು ನನ್ನನ್ನು ಸಲಹಬೇಕು ಎಂದು ಬಿನ್ನಹ ಮಾಡಿದಳು. ಆ ಮಹರ್ಷಿಗಳು ತಮ್ಮ ಯೋಗ ದೃಷ್ಟಿಯಿಂದ ಕ್ಷಣಕಾಲ ನೋಡಿ ಆಕಾಶದೆಡೆಗೆ ಗಮನ ಹರಿಸಿದರು. ಆಗ ಇಬ್ಬರು ವಾನರರು ಅಲ್ಲಿ ಕಾಣಿಸಿಕೊಂಡರು. ಋಷಿಗಳು ತಮ್ಮ ಕಣ್ಣ ಸನ್ನೆಯಿಂದಲೇ ಅವರಿಗೆ ತಮ್ಮ ಆಜ್ಞೆಯನ್ನು ತಿಳಿಸಿದರು. ಆ ಎರಡೂ ಕಪಿಗಳು ಮತ್ತೆ ಆಕಾಶಕ್ಕೆ ಹಾರಿದವು. ಸ್ವಲ್ಪ ಸಮಯದಲ್ಲಿಯೇ ಆ ಕಪಿಗಳು ಜಲಂಧರನ ಕತ್ತರಿಸಿದ ತಲೆ ಹಾಗೂ ದೇಹವನ್ನು ಋಷಿಗಳ ಮುಂದಿಟ್ಟರು. ತನ್ನ ಪತಿಯ ಮೃತದೇಹವನ್ನು ಕಂಡ ಬೃಂದೆ ಮೂರ್ಛೆ ಹೋದಳು. ಮತ್ತೆ ಎಚ್ಚರಗೊಂಡು ಋಷಿಯ ಪಾದಗಳಿಗೆರಗಿ ರೋಧಿಸಿದಳು. ತನ್ನ ಪತಿಯನ್ನು ಮತ್ತೆ ಬದುಕಿಸಿರೆಂದು ಬೇಡಿದಳು. ಆಗ ಋಷಿಗಳು ನಸುನಕ್ಕು, ಶಿವನಿಂದ ಹತರಾದವರು ಬದುಕಲು ಸಾಧ್ಯವೇ ಇಲ್ಲ. ಆದರೂ ನಿನ್ನ ಮೇಲಿನ ಕರುಣೆಯಿಂದ ಆತನನ್ನು ಬದುಕಿಸಲು ಯತ್ನಿಸುವೆ ಎಂದು ಭರವಸೆ ನೀಡಿ ಮಾಯವಾದರು. ಹೀಗೆ ಋಷಿಯು ಮಾಯವಾದೊಡನೆಯೇ ಜಲಂಧರನು ಪದೇ ಪದೇ ಆಕೆಯನ್ನು ಆಲಂಗಿಸಿಕೊಂಡು ಆನಂದಾಶ್ರುಗಳನ್ನು ಸುರಿಸಿದನು. ಬೃಂದೆಯು ಪುನಶ್ಚೇತನಗೊಂಡು ತನ್ನ ಪತಿಯನ್ನು ಕಂಡು ರೋಮಾಂಚಿತಳಾದಳು. ಅವರಿಬ್ಬರೂ ಆ ಸುಂದರವಾದ ವನದಲ್ಲಿ ಸುರತಮಗ್ನರಾದರು. ಮರುಕ್ಷಣವೇ ಪತಿವ್ರತೆಯಾದ ಬೃಂದೆಗೆ ಇವನು ತನ್ನ ಪತಿಯಲ್ಲ, ಮಹಾಮಾಯವಿಯಾದ ಮಹಾವಿಷ್ಣುವೇ ಎಂದು ತೋರಿತು. ಆ ಕ್ಷಣ ಕುಪಿತಳಾಗಿ ಬೃಂದೆಯು, ಹೇ ವಿಷ್ಣು, ನನ್ನ ಪಾತಿವ್ರತ್ಯವನ್ನು ಮೋಸದಿಂದ ಕೆಡಿಸಿರುವೆ. ಆದ ಕಾರಣ ನಿನ್ನ ಅನುಚರರಾದ ಆ ಮಾಯಾ ವಾನರರು ರಾಕ್ಷಸರಾಗಲಿ ನೀನು ಪರಸ್ತ್ರೀ ಸಂಗಿ ಎಂಬ ಹೆಸರಿಗೆ ಗುರಿಯಾಗುವೆ. ನಿನಗೆ ಮುಂದೆ ಭಾರ್ಯ ವಿಯೋಗವಾಗಲಿ. ನಿನ್ನ ಸಹಚಾರಿಯಾದ ಆದಿಶೇಷನೊಡನೆ ಕಾಡು ಮೇಡು ಅಲೆಯುವಂತಾಗಲಿ. ಕಪಿಗಳ ಸಹಾಯವೇ ನಿನಗೆ ಗತಿ ಎಂದು ಶಪಿಸಿದಳು. ಹೀಗೆ ನಾರಾಯಣನನ್ನು ಶಪಿಸಿದ ಬೃಂದೆಯು ತನ್ನ ಮಹಿಮೆಯಿಂದ ಅಗ್ನಿಯನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಪ್ರವೇಶಿಸಿ ಭಸ್ಮವಾದಳು. ಆಗ ಮಹಾವಿಷ್ಣುವೂ ಸಹ ಆಕೆಯ ಪಾತಿವ್ರತ್ಯಕ್ಕೆ ಚಕಿತನಾಗಿ ಕ್ಷಣಕಾಲ ದುಃಖಿತನಾದನು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ 16ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ಕಾರಣದಿಂದಲೇ
ಅವರಿಗೆ ಶಾಪ ಬಂದಿದ್ದರಿಂದನೇ ಕಾಡುಮೇಡು ರಾಮನ ಅವತಾರದಲ್ಲಿ ಕಾಡುಮೇಡನ ಅರಣ್ಯನ ಅಲಿಯುವಂಥ ಪರಿಸ್ಥಿತಿ ಬಂತು. ಜೊತೆಯಲ್ಲಿ ಪರಸ್ತ್ರೀ ಸಂಖ್ಯೆ ಅಂದರೆ ಕೃಷ್ಣನಾಗಿದ್ದಾಗ 16,000 ಹೆಣ್ಣು ಮಕ್ಕಳನ್ನು ಕಾಪಾಡಿ ಮದುವೆಯಾಗಿದ್ದೇನೆ ಅಂತ ಹೇಳಿ ಅವ್ರಿಗೂ ಹೆಸರು ಕೊಟ್ಟೋದಕ್ಕೆ 16 ಸ್ತ್ರೀಲೋಲ ಅನ್ನೋ ಹೆಸರು ಬಂದಿದ್ದು. ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.